ಸಹಸ್ರನಾಮಲಿಂಗ ಅಂದರೆ ಚಿಕ್ಕ ಚಿಕ್ಕ ಲಿಂಗಗಳು 1000 ಲಿಂಗ ಸಮಾನ. ಆ ಥರ ಸೇರಿನೇ 90 ಲಕ್ಷ. ಫಿಕ್ಸ್ ಇದ್ದರೆ ಇದು ಪ್ರತಿಷ್ಠಾಪನೆ ಆಗಿದೆ ಅಂತ, ಓಪನ್ ಲೂಸ್ ಇದ್ದರೆ ಅದಾಗಿರಲ್ಲ. ನಾವು ಹೋದ ವಿಡಿಯೋದಲ್ಲಿ ಹೇಳಿದ್ವಿ ತಿರುಪತಿ ಹತ್ರ ಪದ್ಮಾವತಿ ಟೆಂಪಲ್ ಅಂತ, ಅಲ್ಲೇ ಉಳ್ಕೊಂಡಿದ್ದು ಅಂತ. ಇಲ್ಲೇ ಉಳ್ಕೊಂಡು ಬೆಳಗ್ಗೆ ತಿರುಪತಿ ಪ್ಲೇಸಸ್ಗಳು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದ್ವು. ಪದ್ಮಾವತಿ ಟೆಂಪಲ್ ಒಳಗನ ಮತ್ತು ನೈಟ್ ಆಗಿತ್ತು, ಹಾಲ್ಟ್ ಆಗಿ ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೊಂಟಿದ್ದ ಪ್ಲೇಸ್ ಶ್ರೀಕಾಳಹಸ್ತಿ ಅಂತಂದು, ಅದು ತಿರುಪತಿ ಡಿಸ್ಟಿಕ್. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಶಿವ ವಾಯುವಿನ ಅವತಾರದಲ್ಲಿ ಬಂದು ಇಲ್ಲಿ ನೆಲೆಸಿರ್ತಾನೆ ಅಂತಂದು ಅದು ಹಿಸ್ಟ್ರಿ ಐತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಟೆಂಪಲ್ ಹತ್ರ ಬಂದ್ವಿ ಕಾರ್ ಪಾರ್ಕಿಂಗ್ ಮಾಡೋಣ ಅಂತಂದು. ಇಲ್ಲಿ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮಗೂ ಗೊತ್ತಿಲ್ಲ ಇದು ಮಳೆ ಸೀಸನ್ ಹೌದೋ ಇಲ್ಲೋ ಅಂತಂದು, ಆದ್ರೆ ಇಲ್ಲಿ ಮಳೆ ಬರಾಕತ್ಬಿಟ್ಟಿತ್ತು. ಹಂಗೆ ಹೊರಗಿಂದ ಒಂದು ವಿಡಿಯೋ ಮಾಡಿ ಗುಡಿ ಒಳಗೆ ಹೋಗೋಣ ಬರ್ರಿ ಸಿಗ್ತೇನಂತ. ಗುಡಿ ಒಳಗೆ ಹಿಂಗೆ ಹೊರಟಿದ್ವಿ. ಫಸ್ಟ್ ಟೈಮ್ ನಮಗೆ ಗೊತ್ತಾಗಲಿಲ್ಲ ಕ್ಯಾಮ್ರಾ ಅಲವ್ ಐತೇನೋ ಅಂತಂದು ಹಿಂಗೆ ವಿಡಿಯೋ ಮಾಡ್ಕೊಂತ ಹೊರಟಿದ್ದೆ ನಾನು. ಆಮೇಲೆ ಗೇಟ್ ಕಡೆ ಅವ್ರ ಸೆಕ್ಯೂರಿಟಿನ ಯಾರು ನಿಂತಿದ್ರು, ಕ್ಯಾಮ್ರಾ ಅಲವ್ ಇಲ್ಲ ಹಂಗೆ ಹಿಂಗೆ ಅಂತಂದ್ರೆ, ಕೌಂಟರ್ ಕಡೆ ಕೊಟ್ಟು ಹೋಗಂತಂದ್ರೆ ಮತ್ತು ಸುಮ್ಮ ಆಮೇಲೆ ಆದ್ರೆ ಇಸ್ಕೋಬೇಕಂಗೆ ಅಂತಂದು ಬಂದ್ವಿ. ಇದೇ ನೋಡ್ರಿ ಒಳಗೆ ಬಿಡಲೇ ಅಲ್ಲ ನಾನು ಕ್ಯಾಮ್ರಾನ. ಒಳಗೆಲ್ಲ ಹೋಗಿ ದರ್ಶನ ಮಾಡಿ ಬಂದ್ವಿ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ನೆಕ್ಸ್ಟ್ ಈ ಕಡೆ ಬಂದ್ವಿ, ಯಾವುದೋ ಗೋಪುರ ಕಟ್ಟಿದ್ರು, ಅಲ್ಲಿ ಓಂ ನಮಃ ಶಿವಾಯ ಅಂತಂದು ಬರೆದಿದ್ರು. ಶಿವನ ದೇವಾಲಯದ ಏನೋ ಹೊಸ ಗೋಪುರ ಇರ್ಬೋದು ಅಂತಂದು ಹೊರಟ್ವಿ ನಾವು. ಮಳೆ ಒಂದು ಸಣ್ಣದಾಗಿ ಬರ್ತಾನೆ ಇತ್ತು, ರೇನ್ ಡ್ರಾಪ್ಸ್ ಎಲ್ಲ ಕ್ಯಾಮ್ರಾ ಲೆನ್ಸ್ ಮ್ಯಾಗ ಬೀಳ್ತಾನೆ ಇತ್ತದು. ಹಂಗೆ ಗುಡಿ ಹತ್ರ ಬಂದ್ವಿ ನಾವು. ಕ್ಯಾಮ್ರಾ ಲೆನ್ಸ್ ಮ್ಯಾಗನ ಕರೆಕ್ಟ್ ಎಕ್ಸಾಕ್ಟ್ ಬಿದ್ದತ್ತದ ಹನಿ. ಅದನ್ನ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡೆ ಹೋಗಾನ್ ಬರೀ ಒಳಗೆ. ಇಲ್ಲಿಂದ ಸಣ್ಣದು ಆದಿಯೋಗಿ ಸ್ಟ್ಯಾಚು ಟೈಪ್ ಇಲ್ಲಿ ಮಾಡ್ಯಾರ. ಫೋಟೋಶೂಟಿಗೆ ಸಿಂಪಲಾಗಿ ಚಲೋ ಐತದ. ಇದೇ ನೋಡ್ರಿ ಹಾಗೆ ಬಂದ್ವಿ. ಇನ್ನೂ ಹೊಸ್ದಾಗಿ ಕಟ್ಟ್ಯಾರ ಅಂತ ಅನ್ಕೋಬೋದು ಅದನ್ನ, ಶಿವನ ಗೋಪುರನ. ಹಾಗೆ ಇಲ್ಲಿಂದ ಒಂದು ವಿಡಿಯೋ ಮಾಡಿ ಇಲ್ಲಿ ಕುಂದ್ರಾಕೆಲ್ಲ ಮಾಡಿದ್ರು. ಇಲ್ಲಿಂದ ಹಂಗೆ ನೋಡಿ ಹೊರಟ್ವಿ ನಾವು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಟಿಫಿನ್ ಮಾಡೋಕ್ಕಂತಂದು ಹೋಗಿದ್ದು ಬೆಳಗ್ಗೆನ, ಮತ್ತು ಅಲ್ಲಿಂದ ಜಲ್ದಿನ ಬಿಟ್ಟಿದ್ವಿ ಪದ್ಮಾವತಿ ಟೆಂಪಲ್ಲಿಂದ. ಹಾಗಾಗಿ ಟಿಫಿನ್ ಮಾಡಿ ಹೋದ್ರಾತಂತಂದು ಬಂದಿದ್ವಿ. ಇದು ಹೋಟೆಲ್ ಆರಾಮ್ ಫುಲ್ ಪದ್ಧತಿ ಸರಿ ಕುತ್ಕೊಂಡು ಟಿಫಿನ್ ಊಟ ಅದನ್ನೆಲ್ಲ ಮಾಡ್ಬೋದು. ಬಟ್ ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಟೈಪ್ ಟೇಸ್ಟ್ ನಮಗೆ ಸಿಗಲಿಲ್ಲ. ಇಲ್ಲೂ ಅಡ್ಜಸ್ಟ್ ಆಗಿರ್ತಾರೆ ಅವ್ರು ನಮಗೆ, ಮತ್ತು ಹೊರಗಡೆಯಿಂದ ಬಂದಿರ್ತಾವಲ್ಲ ನಮಗೆ ಅಷ್ಟೊಂದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಹಂಗೆ ಇರಲಿ ಅಂತಂದು ಯಾರ್ಯಾರು ಏನೇನು ತೊಗೊತೀರಿ ಏನು ಎಲ್ಲ ಕೇಳಿದ್ವಿ. ನೆಕ್ಸ್ಟ್ ನಾವು ಆರ್ಡರ್ ಕೊಡೋಕೆ ಹೊರಟ ಬಿಟ್ವಿ. ಇಲ್ಲಿಂದ ಹೋದ್ವಿ. ಅಲ್ಲಿ ಕೇಳಾಕ ನಮ್ಮ ಅಣ್ಣರೆಲ್ಲ ಕೇಳಿದ್ರು ಏನೇನೈತಿ ಹಿಂಗೆ ಅಂತಂದು. ಅಲ್ಲಿ ಮೆನು ಕಾರ್ಡ್ ಹಚ್ಚಿದ್ರು, ಇವತ್ತಿನ ಸ್ಪೆಷಲ್ ಏನೇನೈತಿ ಅಂತಂದು ನೋಡಕ್ಕೆ ಹೊರಟ್ವಿ ನಾವು. ರಾಗಿ ಇಡ್ಲಿ, ರವಾ ದೋಸೆ ಮತ್ತು ಹಂಗೆ ವಡಾ ಹಿಂಗೆ ಏನೇನೋ ಬರೆದಿದ್ರು. ಎಲ್ಲರೂ ಅವ್ರಿಗೆ ಏನಿಷ್ಟ ದೋಸೆ ಪುರಿ ಹಿಂಗೆ ಏನೇನೋ ಹೇಳಿದ್ರು. ನಮಗೆ ಮಾತ್ರ ಬೆಳಗ್ಗೆ ಟಿಫಿನ್ನಿಗೆ ಆಯಿಲಿ ಫುಡ್ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಇಡ್ಲಿ ಬ್ಯಾಟಿಂಗ್ ಮಾಡಿದ್ರಾತಂತಂದು ಇಡ್ಲಿಗೆ ಆರ್ಡರ್ ಕೊಟ್ಟು ಬಂದೆ. ಆಗಲೇ ಇಲ್ಲಿ ನಮ್ಮ ಮಾಮ ಮತ್ತು ಡ್ರೈವರ್ ಅಂಕಲ್ ಅವರು ಇಡ್ಲಿನ ತಗೊಂಡ್ರು. ಇಲ್ಲಿ ಆಗಲೇ ಮಿನ್ನು ಅವ್ರ ಪಪ್ಪನ ಕಡೆ ಕರ್ಕೊಂಡು ಹೋಗಂತಂದು ಬಂದು ಕ್ಯಾಮ್ರಾ ಕಡೆ. ಹಾಗೆ ನೆಕ್ಸ್ಟ್ ಬಿಸಿ ಬಿಸಿ ಇಡ್ಲಿ ರೆಡಿ ಆಗೇ ಬಿಟ್ಟಿದ್ವು. ನಾವು ಹಂಗೆ ಸ್ವಾಹ ಮಾಡೋಣ ಅಂತಂದು ತಗೊಂಡು ಹೊರಟ್ವಿ ನಮ್ಮ ಪ್ಲೇಟ್ನ. ಬಿಸಿ ಬಿಸಿ ಇಡ್ಲಿ ವಡಾ ಬಂದಿತ್ತು, ಚಟ್ನಿ ಮತ್ತು ಅದ್ರ ಜೊತೆಗೆ ಏನೋ ಮೆಣ್ಸಿಕಾಯಿ ಚಟ್ನಿ ಕೊಟ್ಟಾರ. ನಮ್ಮ ಕಡೆ ಹೆಂಗಪ್ಪ ಅಂತಂದ್ರೆ ಸಾಂಬಾರು ಮತ್ತು ಅದು ಕೊಬ್ಬರಿ ಚಟ್ನಿ ಕೊಡ್ತಾರ. ಹಂಗೆ ಮತ್ತು ಸುಮ್ಮನೆ ಹೊರಗೆ ಬಂದಾಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಂತಂದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದು ಎಲ್ಲರೂ ಟಿಫಿನ್ ಮಾಡಿದ್ವಿ. ಇಲ್ಲೇ ಪಕ್ಕಕ್ಕೊಂದು ಟೀ ಸ್ಟಾಲ್ ಇತ್ತು. ಮತ್ತು ಹಂಗೆ ಟಿಫಿನ್ನು ಮಾಡಿದ್ವಲ್ಲ, ಟೀನು ಕುಡಿದ್ರಾತಂತಂದು ಟೀ ಆರ್ಡ್ರ್ ಕೊಡಕ್ಕೆ ಬಂದಿದ್ವಿ. ಅಪ್ಪಾಜಿಲ್ಲ ಆಗಲೇ ಬಂದು ಹೇಳಿದ್ರು. ನೆಕ್ಸ್ಟ್ ಹಂಗೆ ಬಿಸಿ ಬಿಸಿ ಟೀ ರೆಡಿ ಆಗೇ ಬಿಡುತ್ತೆ. ಹಂಗೆ ನೆಕ್ಸ್ಟ್ ನಮ್ಮದು ಟೀ ತಗೊಂಡು ಫುಲ್ ಮಿಕ್ಸ್ ಮಾಡಿದ್ವಿ. ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಬೆಲ್ಲದ ಟೀ ಕೊಟ್ಟಿದ್ರು. ಹಂಗೆ ಫುಲ್ ಮಿಕ್ಸ್ ಮಾಡ್ಕೊಂಡು ಎಲ್ಲರ ಟೀ ಕುಡಿದ್ವಿ. ಹಂಗೆ ಇಲ್ಲಿಂದ ನೆಕ್ಸ್ಟ್ ಹೊರಟ್ವಿ ನಾವು. ಹಾಗೆ ನಾ ಈ ಕಡೆ ವಿಂಡೋ ಸೀಟಿಂದ ಈ ಕಡೆ ಕುಂತಿದ್ದೆ, ಹಿಂಗೆ ಒಂದು ವಿಡಿಯೋ ಮಾಡ್ತಿದ್ದೆ. ಫುಲ್ ಫಾಗೆಲ್ಲ ಗುಡ್ಡದ ಮ್ಯಾಗೆಲ್ಲ ಹಂಗೆ ಬಿದ್ದುಬಿಟ್ಟಿತ್ತು. ಹಂಗೆ ಒಂಥರ ಏನೋ ನೋಡೋಕೆ ಭಾಳ ಆಶ್ಚರ್ಯ ಆದಂಗೆ ಆತು. ನೋಡಿದ್ವಿ. ನೆಕ್ಸ್ಟ್ ಹಂಗೆ ಇಲ್ಲಿಂದ ನಾವು ಯಾವ ಪ್ಲೇಸಿಗೆ ಹೊರಟಪ್ಪ ಅಂತಂದ್ರೆ ತಿರುಪತಿ ಹತ್ರ ಇರುವಂತಹ ಗುಡಿ ಮಲ್ಲಮ್ಮ ಅಂತಂದು. ಈ ಗುಡಿ ವಿಶೇಷತೆ ಏನಪ್ಪ ಅಂತಂದ್ರೆ ಭೂಮಿ ಒಳಗನ ಅತ್ಯಂತ ಹಳೆಯದಾದ ಶಿವಲಿಂಗ ಇಲ್ಲೈತಿ ಅಂತಂದು ಜನ ನಂಬ್ಯಾರಂತ. ಹಾಗೆ ಹಿಂದಿನ ಕಾಲದಲ್ಲಿರುವಂತಹ ರಾಜರು ಹಾಗೆ ರಾಜಕಾರಣಿ ವ್ಯಕ್ತಿಗಳು ಹೀಗೆ ಹಲವಾರು ವ್ಯಕ್ತಿಗಳು ಈ ದೇವಾಲಯಕ್ಕೆ ಬಂದು ಹೋಗ್ಯಾರಂತ. ದೇವಾಲಯದೊಳಗೆ ಬಂದ್ವಿ. ಶಿವಲಿಂಗ ದೇವಾಲಯದ ಹತ್ರ ಇರುವಂಥ ಪಕ್ಕಕ್ಕಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದು.
ಎಲ್ಲ ದರ್ಶನ ಮಾಡಿದ್ವಿ. ನೆಕ್ಸ್ಟ್ ಹಂಗೆ ಮೇನ್ ಗುಡಿ ಶಿವಲಿಂಗ ಕಡೆ ಹೊರಟ್ವಿ. ಅಲ್ಲಿ ಒಳಗೆ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ಸೈಡಿಗೆ ಹಂಗೆ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡಿದೆ. ನೆಕ್ಸ್ಟ್ ಹಂಗೆ 5 ಫೀಟ್ ಇರುವಂಥ ಶಿವಲಿಂಗದ ವಿಶೇಷತೆ ಏನಪ್ಪ ಅಂತಂದ್ರೆ ಆರ್ಕಿಯಾಲಜಿಕಲ್, ಜಿಯಾಲಾಜಿಕಲ್ ಹಿಂಗೆ ಬೇರೆ ಬೇರೆ ಎಲ್ಲರೂ ಬಂದು ಈ ಸ್ಟೋನ್ ಚೆಕ್ ಮಾಡಿದ್ರೆ ಈ ಸ್ಟೋನು ಈ ಭೂಮಿದ ಅಲ್ವೇ ಅಲ್ಲ ಅಂತ ಅನೇಕ ವಿಜ್ಞಾನಿಗಳು ಹೇಳ್ಯಾರಂತ. ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಹಾಗೆ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಸಾಕ್ಷಾತ್ ಆ ಶಿವನ ತಗೊಂಬಂದು ಇಲ್ಲಿ ಈ ಲಿಂಗವನ್ನು ಇಟ್ಟಾನಂತಂದು ಜನ ನಂಬ್ಯಾರ. ಹಂಗೆ ಇಷ್ಟು ಈ ದೇವಾಲಯದ ವಿಶೇಷತೆಗಳೆಲ್ಲ ತಿಳ್ಕೊಂಡು ಎಲ್ಲ ದರ್ಶನ ಮಾಡಿ ಹೊರಟ್ವಿ. ನೆಕ್ಸ್ಟ್ ಹಂಗೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಯಾವುದಪ್ಪ ಅಂತಂದ್ರೆ ಕೋಟಿಲಿಂಗೇಶ್ವರ ಅಂತಂದು. ಇದೇ ನೋಡ್ರಿ ಹೊರಗಿಂತ್ರ ಇದು ಎಂಟ್ರೆನ್ಸ್. ಹೋಗಾನ್ ಬರ್ರಿ ಒಳಗೆ. ಇಲ್ಲಿಂದನ ಲಿಂಗಗಳು ಕಾಣ್ತಾವು. ಹಿಂಗೆಲ್ಲ ನೋಡಿದ್ವಿ. ಇದ್ರದ್ದು ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಕೋಟಿಲಿಂಗ ಅದಂತಂದು ಅಂತಾರ, ಹೆಸರು ಪ್ಲೇಸ್ ಐತಿ. ಬಟ್ 90 ಲಕ್ಷ ಅದಾವಂತ. ಇದು ಇವರಾಗಿ ತಗೊಂಬಂದು ಇಟ್ಟಿರೋಂಥ ಲಿಂಗಗಳಲ್ಲ. ಭಕ್ತಾದಿಗಳು ಅವ್ರು ಹೇಳ್ಕೊಂಡಿರೋಂಥ ಕೋರಿಕೆಗಳು ಆದು ಅಂತಂದ್ರೆ ಅವರು ಇಲ್ಲೊಂದು ಲಿಂಗು ತಗೊಂಬಂದು ಇಡ್ತಾರಂತ. ಹಂಗೆ ಕೋಟಿಲಿಂಗೇಶ್ವರ ದೇವಾಲಯದ ಒಳಗಿರುವಂತಹ ಈ 3 ದೇವಾಲಯಗಳನ್ನು ನೋಡಕ್ಕೆ ಹೋದ್ವಿ ಒಳಗೆ. ಈ ದೇವಾಲಯದೊಳಗಿರೋಂತಹ ಈ 3 ದೇವರುಗಳನ್ನ ನೋಡಿದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಯಾವುದಪ್ಪ ಅಂತಂದ್ರೆ ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನ ಅಂತಂದೈತಿ. ಅಂದ್ರೆ ಮೇನ್ ದೇವರ ಇದು ಫಸ್ಟಿಗೆ ಉದ್ಭವ ಆಗಿದ್ದ ಈ ದೇವಾಲಯ ಅಂತ. ಹೋಗಾನ್ ಬರ್ರಿ ಒಳಗೆ ಏನೇನಂತ ಹೇಳ್ತಾನಂತ. ಆ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸಣ್ಣ ಸಣ್ಣ ತೊಟ್ಲುಗಳನ್ನ ಕಟ್ಟಿರೋಂತಹ ಈ ಗಿಡದ ವಿಶೇಷತೆ ಏನಂತಂದು ನಮ್ಮ ಅತ್ತಿ ಕೇಳೋಣ ಬರ್ರಿ ಏನಂತ. ಇಷ್ಟು ಆ ಗಿಡದ ವಿಶೇಷತೆಗಳನ್ನ ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ನಾ ಆಗಲೇ ಹೇಳಿದ್ದಲ್ಲ, ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನ ಅಂತಂದು ಆ ದೇವಾಲಯಕ್ಕೆ ಹೊರಟವಿ. ಈಗ ಒಳಗೆ ಇದೇ ದೇವಾಲಯದ ಒಳಗೆ ಹೋಗೋಂಥ ಎಂಟ್ರೆನ್ಸ್ ಪ್ಲೇಸ್ ನೋಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದರ್ಶನ ಮಾಡಿ ಹೊರಗೆ ಬಂದ್ವಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂತಂದಿತ್ತು. ಹೋಗಿ ಇಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಬಂದ್ವಿ. ಹಂಗೆ ಮುಂದೆ ಇಲ್ಲಿರುವಂಥ ಲಿಂಗಗಳ ಬಗ್ಗೆ ಪೊಲೀಸರು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಾರ, ಕೇಳ್ಕೊಂಡು ಬರ್ರಿ ಏನಂತ. ಇದೆಲ್ಲ ಲಿಂಗ ಪ್ರತಿಷ್ಠಾಪನೆ ಬಂದು ಆರ್ಕೆ ಹಾಕೊಂಡು ಫ್ಯಾನ್ಸ್ ನೆನ್ಕೋಸ್ಕರ ಬರ್ತಡೇ ನೆನ್ಕೋಸ್ಕರ ಭಕ್ತಾದಿಗಳು ಡೊನೇಟ್ ಮಾಡೋದು. ಇದು 8,000. ಒಂದಾದ್ರೂ ಮಾಡೇ ಮಾಡ್ತಾರೆ. ಇದು ಸಹಸ್ರನಾಮಲಿಂಗ ಅಂದರೆ ಚಿಕ್ಕ ಚಿಕ್ಕ ಲಿಂಗಗಳು 1000 ಲಿಂಗ ಸಮಾನ. ಆ ಥರ ಸೇರಿನೇ 90 ಲಕ್ಷ. ಇಲ್ಲಾಂದರೆ ಕೋಟಿ ಅಂದರೆ ಸಾಮಾನ್ಯ. ಅಂದರೆ ಎವ್ರಿಡೇ ಮಿನಿಮಮ್ ಪರ್ ಡೇ ಒಂದು ದಿನಕ್ಕೆ ಒಂದಾದರೂ ಮಾಡೇ ಮಾಡ್ತಾರೆ. ಫಿಕ್ಸ್ ಇದ್ದರೆ ಇದು ಪ್ರತಿಷ್ಠಾಪನೆ ಆಗಿದೆ ಅಂತ. ಓಪನ್ ಲೂಸ್ ಇದ್ದರೆ ಅದಾಗಿರಲ್ಲ. ಆ ಕಡೆ ಇದೆ ನೋಡ್ಕೊಂಡಿರ್ತೀವಿ. ಇದಿಷ್ಟು ಏನಪ್ಪ ಅಂತಂದ್ರೆ ಈ ದೇವಾಲಯದ ಒಳಗಿರುವಂತಹ ಲಿಂಗಗಳ ಬಗ್ಗೆ ಪೊಲೀಸರು ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿರೋಂಥದ್ದು. ದಿನಕ್ಕೆ ಒಂದಾದ್ರೂ ಇಲ್ಲಿ ಲಿಂಗನ ಭಕ್ತಾದಿಗಳು ಹೇಳ್ಕೊಂಡು ತಗೊಂಬಂದು ಇಟ್ಟೇ ಇಡ್ತಾರಂತ. ನೆಕ್ಸ್ಟ್ ಹಂಗೆ ಎಲ್ಲ ಲಿಂಗಗಳನ್ನ ಹಾಗೆ ದೇವರುಗಳನ್ನೆಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿರುವಂತಹ ಅತ್ಯಂತ ಎತ್ತರವಾದ ಲಿಂಗು ಹಾಗೆ ಅಲ್ಲಿರುವಂತಹ ಅತ್ಯಂತ ಎತ್ತರವಾದ ನಂದಿ ಇದು ನೋಡಿದ್ವಿ. ನೋಡಿ ಆಗಲೇ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸಿಗೆ ಹುಡುಗರನ್ನ ಕರ್ಕೊಂಡು ಬಂದಿದ್ರು. ಇಲ್ಲಿ ಹತ್ತರದಿಂದ ಇಷ್ಟು ಎತ್ತರವಾಗಿ ಕಾಣ್ತತಿ ಈ ಲಿಂಗು.
ಹಾಗೆ ಈ ಲಿಂಗು ಕಡೆ ನಿಂತ್ಕೊಂಡು ನಂದಿದು ಮತ್ತು ಹಾಗೆ ತ್ರಿಶೂಲದ್ದು ಒಂದು ವಿಡಿಯೋ ಮಾಡಿದೆ. ಇಲ್ಲಿಂದ ಇಷ್ಟು ಚಂದ ಕಾಣ್ತದ. ಹಾಗೆ ಓಂ ನಮಃ ಶಿವಾಯ ಅಂತಂದು ಎಲ್ಲರೂ ಆರತಿ ಬೆಳಗಿದ್ವಿ. ಎಲ್ಲರ ಕೂತಂದು ಇಲ್ಲೇ ಓಂ ನಮಃ ಶಿವಾಯ ಅಂತಂದು ಹೇಳಿದ್ವಿ. ಇಲ್ಲಿ ಲಿಂಗು ಕಡೆನ ಮಂಗ ಬಂದಿತ್ತು ಒಂದು. ಆ ಮಂಗಾಗ ಒಂದು ಕಾಯಿ ಕೊಡಕ್ಕೆ ಹೋದ್ರೂ ಇಸ್ಕರ್ಲಿಲ್ಲ. ಅದು ಹೆದರ್ಕೆಂದು ಹಿಂದಿಂದ ಹೋತು. ಆಮೇಲೆ ಅದು ಹಿಂದೆ ಎಸದ್ರಾದ್ರೂ ತಗೊಂತದನಂತಂದು ಅಲ್ಲಿ ಕಾಯಿ ಎಸ್ದು ಹಿಂದೆ ಆದ್ರೆ ತಗಾರ್ಲಿಲ್ಲ ಅದು. ಹಂಗೆ ಇಲ್ಲಿ ಮುಂದೆ ಬಂತು. ಆ ಲಿಂಗು ಎಲ್ಲ ದರ್ಶನ ಮಾಡಿ ಹೊರಗೆ ಬಂದ್ವಿ ಈ ಕಡೆ ಸೈಡ್. ಇಲ್ಲಿಂದ ಹಂಗೆ ಒಂದು ವಿಡಿಯೋ ಮಾಡಿದೆ. ಎಷ್ಟೊಂದು ಎಲ್ಲಿ ನೋಡಿದ್ರು ಲಿಂಗುಗಳಿಂದನ ತುಂಬೇ ಬಿಟ್ಟತ್ತದು. ಇಲ್ಲಿಂದ ಹಂಗೆ ಲಿಂಗು ಮತ್ತು ಅಲ್ಲಿರುವಂತಹ ನಂದಿ ಎರಡನ್ನೂ ವಿಡಿಯೋ ಮಾಡಿ ಹೊರಟ್ವಿ. ನೆಕ್ಸ್ಟ್ ಹಂಗೆ ನೋಡ್ಕೊಂತ ಮುಂದೆ ಬಂದ್ವಿ. ಇಲ್ಲಿ ನಮ್ಮ ಅಕ್ಕ ಲಿಂಗ ಪೂಜೆ ಮಾಡ್ತಾ ಇದ್ಲು. ಅದೆಲ್ಲ ಆಯಿತು. ಆಮೇಲೆ ಇಲ್ಲಿಂದ ಹಿಂಗೆ ಮುಂದೆ ಬಂದ್ವಿ. ಆಗಲೇ ಕತ್ಲಾಗ್ಬಿಟ್ಟಿತ್ತು. ಹಾಗಾಗಿ ದೇವ್ರು ಸಣ್ಣ ಸಣ್ಣ ಗೋಪುರದ ಮ್ಯಾಗೆಲ್ಲ ಲೈಟ್ ಹಾಕಿದ್ರು ಕತ್ಲಾಗಿದ್ಕೆ. ಹಂಗೆ ಇಲ್ಲಿರುವಂತಹ ಶಿರಡಿ ಸಾಯಿಬಾಬಾ ದೇವ್ರನ್ನ ನೋಡಿದ್ವಿ. ನೋಡಿ ಮಂಗಳಾರತಿ ತಗೊಂಡು ಇಲ್ಲಿಂದ ಹೊರಟ್ವಿ. ಹಾಗೆ ಮುಂದೆ ಬಂದ್ವಿ. ಇಲ್ಲಿಂದ ಪೂರ ದೇವಾಲಯದ ಹೊರಗೆಲ್ಲ ಜಾತ್ರೆ ಹಚ್ಚಿದ್ರಿ. ಹಿಂಗೆ ಹೊರಗಿದ್ನೆಲ್ಲ ಹಿಂಗೆ ನೋಡ್ಕೊಂತ ಹೊರಟ್ವಿ. ನೆಕ್ಸ್ಟ್ ಕತ್ಲಾಗಿತ್ತು. ಹಾಗಾಗಿ ಇಲ್ಲೇ ಟ್ರಿಪ್ ಎಂಡ್ ಮಾಡೋಣ, 3 ದಿನದ ಟ್ರಿಪ್ ಆಯಿತು ಅನ್ಕೊಂಡಂಗಂತಂದು ಅನ್ಕೊಂಡಿದ್ವಿ. ಹಾಗೆ ಏನಂತಂದು ಫ್ಯಾಮಿಲಿ ಪೂರ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಯಾವಾಗ ಬಂದಿದ್ರಂತೆ. ಇಲ್ಲೇ ಸುತ್ತಲೂ 200 ಕಿಲೋಮೀಟರ್ ಸರೌಂಡ್ ಗೊರವನಹಳ್ಳಿ ವರಮಹಾಲಕ್ಷ್ಮಿ ಅಂತಂದು ಐತಿ. ಇಷ್ಟು ಹತ್ರ ಬಂದವಂತ ದೇವ್ರು ಒಂದು ಬಿಟ್ಟು ಹೋಗೋದೇನು, ಆ ದೇವ್ರು ನೋಡಿ ಹೋಗೋಣ, ನಾಳೆ ಒಂದಿನ ಹೆಂಗೂ ರಜೆ ಐತಿ ಅಂತಂದು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಇಲ್ಲಿಂದ ಗಾಡಿ ಒಳಗೆ ಹೊರಟ್ವಿ. ಅಲ್ಲೇ ಗೊರವನಹಳ್ಳಿ ಒಳಗೆ ಹಾಲ್ಟ್ ಆಗೋಣ ಅಂತಂದು. ಗೊರವನಹಳ್ಳಿಯಿಂದ ಮತ್ತೆ ಯಾವ ಪ್ಲೇಸಿಗೆ ಹೋದ್ವಿ ಏನಾಯ್ತು ಅಂತಂದು ಡೇ 4 ಒಳಗೆ ಹೇಳ್ತಾನಂತ. ಈ ವಿಡಿಯೋನ ನೋಡ್ಕೊಂಬರ್ರಿ. ಏನೇನು ಸೇರ್ತಾ ಏನೇನು ಸೇರ್ಲಿಲ್ಲ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಏನರ ತಪ್ಪಿತ್ತಂದ್ರೆ ಪ್ಲೀಸ್ ಹೇಳ್ರಿ, ನೆಕ್ಸ್ಟ್ ವಿಡಿಯೋಕ್ಕೆ ಸರಿ ಮಾಡ್ಕೊಂತಾನಂತ. ಹೋದ ವಿಡಿಯೋಕ್ಕಿಂತ ಈ ವಿಡಿಯೋದಾಗ ಆಲ್ಮೋಸ್ಟ್ ಭಾಳ ಇನ್ಫಾರ್ಮೇಷನ್ ಕೊಟ್ಟಾನಿಂತ ಅನ್ಕೊತಾನೆ.